ಎಲ್ಲರಿಗೂ ನಮಸ್ಕಾರ. ಆಂಪನ್ನ ಈ ಒಂದು ಸಮ್ಮರ್ ಸೀಸನಿಗೆ ಹೇಳಿ ಮಾಡಿಸಿದಂತಹ ಒಂದು ಪಾನೀಯ. ಅದರೊಟ್ಟಿಗೆ ನಾವು ನಮ್ಮ ಕರಾವಳಿಯ ತೆಂಗಿನಕಾಯಿಯನ್ನು ಅಂದರೆ ತೆಂಗಿನ ತುರಿಯನ್ನು ಸೇರಿಸಿ ಮಾಡಿದರೆ ಅದರ ರುಚಿಯಂತೂ ಇನ್ನೂ ಅದ್ಭುತವಾಗಿರ್ತದೆ. ಇದು ನಾವು ಈ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಈ ಸೋಲ್ ಕಡಿ ಅಂತ ಏನು ಕರಿತೇವೆ, ಅದು ಬಿರಿಂಡದಿಂದ ಮಾಡೋದು. ಪುನರ್ಪುಳಿ ಅಂತ ಏನು ನಾವು ಕರಿತೇವೆ, ಅದರಿಂದ ಮಾಡ್ತಾರೆ. ಅದರ ರೀತಿಯಲ್ಲಿ ಇದು ಮಾವಿನಕಾಯಿ, ಅದು ಸಹ ತೋತಾಪುರಿ ಮಾವಿನಕಾಯಿಯನ್ನು ಬಳಸಿ ಮಾಡಿದಂತಹ ಇವತ್ತಿನ ಒಂದು ಪಾನೀಯ ಬಹಳ ಅದ್ಭುತವಾಗಿರ್ತದೆ. ಶೆಕೆಗಂತೂ ಬಹಳ ಚೆನ್ನಾಗಿ ಬರ್ತದೆ. ಇದನ್ನು ಹೆಚ್ಚು ಸ್ಟೋರ್ ಮಾಡಿ ಇಡಲಿಕ್ಕಿಲ್ಲ, ಆವತ್ತೇ ಖಾಲಿ ಮಾಡುವಂತಹದ್ದು. ಬಹಳ ಚೆನ್ನಾಗಿ ಬರ್ತದೆ, ಆರೋಗ್ಯಕ್ಕೂ ಸಹ ಬಹಳ ಉತ್ತಮ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿಯಲ್ಲಿ ಮಾಡೋದನ್ನು ನೋಡೋಣ. ನಮಸ್ತೆ ಮಿತ್ರರೇ. ಮಾವಿನಕಾಯಿಯ ಸೀಸನ್, ಮಾವಿನಕಾಯಿಯಿಂದ ಥರದ ರೆಸಿಪಿಗಳನ್ನು ಎಲ್ಲರೂ ಮಾಡ್ತಾರೆ. ಇವತ್ತು ನಾನು ಮಾವಿನಕಾಯಿ ಮತ್ತು ಈ ತೆಂಗಿನ ಹಾಲನ್ನು ಸೇರಿಸಿ ಒಂದು ರುಚಿಕರವಾದ ಈ ಸಮ್ಮರ್ ಡ್ರಿಂಕ್ ಮಾಡ್ತಾ ಇದ್ದೇನೆ. ಸೊ 2 ಗ್ಲಾಸ್ ಮಾಡಬೇಕಿದ್ರೆ ನಮಗೆ ಖಾಲಿ ಇದರದ್ದು ಒಂದು ಇಷ್ಟು ಅರ್ಧ ತುಂಡು ಸಾಕು. ಸೊ ಅದರಿಂದಾಗಿ ಖಾಲಿ ಅರ್ಧ ತುಂಡಿನದ್ದು ನಾನು ಸುರಿಗೆ ಸ್ವಲ್ಪ ಇದರ ಸಿಪ್ಪೆ ತೆಗೆದುಕೊಂಡು, ತುಂಬ ಗ್ಲಾಸ್ ಮಾಡೋದಾದರೆ ಒಂದು 5-10 ಗ್ಲಾಸ್ ಮಾಡೋದಾದರೆ ಇಡೀ ಮಾವಿನಕಾಯಿ ಬೇಕಾಗ್ತದೆ. ಸೊ ಇದರ ಸಿಪ್ಪೆ ತೆಗಿತೇನೆ ಮೊದಲು. ಅರ್ಧದಷ್ಟು ಮಾತ್ರ ನಾನು ಯೂಸ್ ಮಾಡ್ತಿದ್ದೇನೆ. 2 ಗ್ಲಾಸಿಗೆ ಇಷ್ಟು ಸಾಕಾಗ್ತದೆ. ಅಥವಾ ನಿಮಗೆಲ್ಲ ಮಾಡೋದಾದರೆ ಇದು ಇಡೀಯನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಿ ಮತ್ತೆ ಸಿಪ್ಪೆ ತೆಗೆದುಕೊಳ್ಬೋದು, ಹಾಗೆ ಸಹ ಮಾಡಲಿಕ್ಕಾಗ್ತದೆ. ಈಗ ಇದನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಇಲ್ಲಿ ಬಿಸಿ ನೀರನ್ನು ಇಟ್ಟುಕೊಂಡಿದ್ದೇನೆ ನೋಡಿ. ಈಗ ಈ ಒಂದು ಕಟ್ ಮಾಡಿದಂತಹ ಇದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿಕೊಳ್ತೇನೆ. ಮಾವಿನಕಾಯಿ ಬೇಗ ಬೇಯ್ತದೆ. ಇದು ತೋತಾಪುರಿ ಮಾವಿನ ಹಣ್ಣು, ಇದರಿಂದ ಮಾಡಿದರೆ ಬಹಳ ಚೆನ್ನಾಗಿ ಬರ್ತದೆ. ಎಲ್ಲವನ್ನು ಹಾಕಿ ಒಂದು ಮುಚ್ಚಳವನ್ನು ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಒಂದು 5 ನಿಮಿಷದಲ್ಲಿ ಇದು ಆಯ್ತಿದೆ. ಈಗ ನೋಡಿದ ಕೂಡಲೇ ಗೊತ್ತಾಗ್ತದೆ ಒಳ್ಳೆ ಬೆಂದಿದೆ. ಈಗ ಇದನ್ನು ಇದರಿಂದ ಹೀಗೆ ತೆಗೆದು ಸಪರೇಟಾಗಿ ಸ್ವಲ್ಪ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ. ಒಳ್ಳೆ ಬೆಂದಿದೆ, ಒಳ್ಳೆ ಬೆಂದುಕೊಳ್ಬೇಕು. ಆಮೇಲೆ ಮಾತ್ರ ನಾವಿದನ್ನು ತಣ್ಣಗಾದ ಮೇಲೆ ಮಾತ್ರ ಇದನ್ನೀಗ ಗ್ರೈಂಡ್ ಮಾಡಿಕೊಳ್ಳಿಕ್ಕೆ ಉಂಟು. ಸೊ ಎಲ್ಲವನ್ನು ಹೀಗೆ ಇದರಿಂದ ತೆಗೆದು, ನಾನೀಗ ಕೇವಲ 2 ಗ್ಲಾಸ್ ಮಾಡ್ತಿದ್ದೇನೆ. ತುಂಬ ಮಾಡುವವರು ಹೆಚ್ಚಾಗಿ ಮಾಡ್ಬೋದು, ಅಥವಾ ಕುಕ್ಕರಲ್ಲಿ ಸಹ ಬೇಯಿಸ್ಕೊಳ್ಬೋದು. ಇದು ಸ್ವಲ್ಪ ತಣ್ಣಗಾದ ಮೇಲೆ ಯಾವುದರೊಟ್ಟಿಗೆ ಇದನ್ನು ಗ್ರೈಂಡ್ ಮಾಡೋದನ್ನು ತೋರಿಸ್ಕೊಡ್ತೇನೆ. ಓಕೆ ವೀಕ್ಷಕರೇ, ಇದೀಗ ತಣ್ಣಗಾಗಿದೆ. ಇದನ್ನು ಒಂದು ಬಾರಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಜಸ್ಟ್ ಚೂರು ಉಪ್ಪನ್ನು ಹಾಕ್ಕೊಂಡು, ನಾವು ಉಪ್ಪು ಸ್ವಲ್ಪವೇ ಸ್ವಲ್ಪ, ಇಷ್ಟೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೇನೆ, ಒಮ್ಮೆ ಗ್ರೈಂಡ್ ಮಾಡಿ ತರ್ತೇನೆ. ಇಲ್ಲಿ ನೋಡಿ, ಈ ರೀತಿ ಅರ್ಧದಷ್ಟು ಗ್ರೈಂಡ್ ಆಯಿತು. ಈಗ ಇದಕ್ಕೆ ತೆಂಗಿನ ತುರಿ, ಒಂದು ಹ್ಯಾಂಡ್ಫುಲ್ ಆಫ್ ತೆಂಗಿನ ತುರಿ, ಮತ್ತು ಸ್ವಲ್ಪವೇ ಸ್ವಲ್ಪ ಈ ಕೊತ್ತಂಬರಿಯ ಸೊಪ್ಪು. ಇದೀಗ 2 ಗ್ಲಾಸ್ಗೆ ಆದ್ದರಿಂದ ಇಷ್ಟೇ ಕೊತ್ತಂಬರಿ ಸೊಪ್ಪು ಸಾಕು. ಮತ್ತು ಒಂದು ಸಣ್ಣ ತುಂಡು ಶುಂಠಿ, ಇದರಲ್ಲಿ ಒಂದು 1/4 ಭಾಗದಷ್ಟು ಸಾಕು ಶುಂಠಿ, ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಹಾಕೊಳ್ಳೋಣ. ಇನ್ನು ಇಲ್ಲಿ ಮೆಣಸು, ಒಂದು ಸಣ್ಣ ತುಂಡು ಮೆಣಸನ್ನು, ಇದರದ್ದು ಬೀಜ ಬೇಡ, ಬೀಜವನ್ನು ರಿಮೂವ್ ಮಾಡಿಕೊಂಡು, ಇದು ಈ ಮಹಾರಾಷ್ಟ್ರದವ್ರು ಮಾಡುವ ಸೋಲ್ ಕಡಿ ಅಂತ ಉಂಟು. ಸೋಲ್ ಕಡಿಗೆ ಮಾತ್ರ ಈ ಮಾವಿನಕಾಯನ್ನು ಯೂಸ್ ಮಾಡೋದಿಲ್ಲ, ಅದಕ್ಕೆ ನಾವು ಬಿರಿಂಡ ಯೂಸ್ ಮಾಡ್ತೇವೆ. ಸೊ ಇದಕ್ಕೀಗ ಸ್ವಲ್ಪ ನಾವು ಇದು ತಣ್ಣಗಾಗಬೇಕು, ಬೇಯಿಸಿದ ನೀರಿದು, ಇದನ್ನು ಹಾಕ್ಕೊಂಡು ಒಳ್ಳೆ ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಗ್ರೈಂಡ್ ಆಗಿ ಬಂತಿದೆ. ಈಗ ಇದಕ್ಕೆ ಉಳಿದ ಮಾವಿನಕಾಯನ್ನು ಬೇಯಿಸಿದ ನೀರನ್ನು ಹಾಕ್ಕೊಳ್ತಿದ್ದೇನೆ. ಹಾಕ್ಕೊಂಡು ಇದನ್ನು ಸ್ವಲ್ಪ ತಿರುಗಿಸಿಕೊಂಡು ಇನ್ನು ಇದನ್ನು ಗಾಳಿಸಿಕೊಳ್ಳೋಣ. ಇನ್ನೂ ಸ್ವಲ್ಪ ಇದಕ್ಕೆ ಬಿಸಿ ತಣ್ಣಗಾದ ನೀರನ್ನು ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಚೆನ್ನಾಗಿ ಹೀಗೆ ಸ್ವಲ್ಪ ನಿಧಾನಕ್ಕೆ, ಇಲ್ಲದಿದ್ದರೆ ಒಂದು ಮಸ್ಲಿನ್ ಬಟ್ಟೆಯಲ್ಲಿ ಸಹ ಮಾಡಿದರೆ ಸಾಕ್ತದೆ.
ಇದರಲ್ಲಿ ಅದು ಸ್ವಲ್ಪ ಕಷ್ಟ ಆಗ್ತದೆ. ಬಟ್ಟೆ ಆದರೆ ತೆಳುವು ಬಟ್ಟೆಯಲ್ಲಿ ಆದರೆ ಚೆನ್ನಾಗಿ ಬರ್ತದೆ. ಸೊ ಹೀಗೆ ಈ ರೀತಿಯಾಗಿ ಎಲ್ಲವನ್ನು ಚೆನ್ನಾಗಿ ಗಾಳಿಸ್ಕೊಳ್ತೇನೆ. ಪುನಃ ಎರಡನೇ ಬಾರಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪುನಃ ಬಾರಿ ಗಾಳಿಸ್ತಿದ್ದೇನೆ ನೋಡಿ. ಹೀಗೆ ಚೆನ್ನಾಗಿ 2-3 ಸತಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಇದು ತೆಳುವಾಗಿ ಬರಬೇಕು, ದಪ್ಪ ಬರಲಿಕ್ಕಿಲ್ಲ. ಸೊ ನೋಡಿ, ಇನ್ನೊಮ್ಮೆ ಬೇಕಿದೆ ಇದಕ್ಕೆ ಸ್ವಲ್ಪ ಇದನ್ನು ಹೀಗೆ ಹಾಕಿ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಇದರಲ್ಲಿ 2 ಗ್ಲಾಸ್ನಷ್ಟು ಒಳ್ಳೆ ರುಚಿಕರವಾದ ಮಾವಿನಕಾಯಿ ಮತ್ತು ತೆಂಗಿನಕಾಯಿಯ ಒಂದು ಡ್ರಿಂಕ್ ರೆಡಿ ಆಗ್ತದೆ. ದೇಹವನ್ನು ಕೂಲಾಗಿರುವಂತಹದ್ದು. ಇದರ ಬದಲು ಸ್ವಲ್ಪ ದೊಡ್ಡ ಈ ಸೀವರ್ಸ ನೀವು ತೆಗೆದುಕೊಳ್ಬೋದು, ಅಥವಾ ಬಟ್ಟೆಯಲ್ಲಿ ಆದರೆ ಬಹಳ ಚೆನ್ನಾಗಿ ಬರ್ತದೆ. ಮಸ್ಲಿನ್ ಕ್ಲಾತನ್ನು ಯೂಸ್ ಮಾಡಿದರೆ ಬಹಳ ಚೆನ್ನಾಗಿ ಬರ್ತದೆ ನೋಡಿ. ಬೇಕಿದ್ದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ನಾನೀಗ. ಇನ್ನು ಇದಕ್ಕೆ ಒಂದು 2 ಪೀಸ್ನಷ್ಟು ಐಸ್ ಪೀಸ್ ಹಾಕ್ಕೊಂಡು ಇದನ್ನು ಫ್ರಿಜ್ಜಲ್ಲಿಟ್ಟು ಕುಡಿದ್ರೆ ಅಂತೂ ಬಹಳ ಚೆನ್ನಾಗಿ ಬರ್ತದೆ. ಇನ್ನು ಇದು ಸ್ವಲ್ಪ ಹುಳಿ ಸಿಹಿ ಇರ್ತದೆ. ಯಾಕೆ ಹೇಳಿದರೆ ಇದರಲ್ಲಿ ಬಹಳ ಚೆನ್ನಾಗಿದೆ. ಬೇಕಿದ್ದವರು ಇದಕ್ಕೆ ಬೆಲ್ಲವ ಸಕ್ಕರೆಯನ್ನು ಹಾಕ್ಕೊಳ್ಬೋದು. ಬೇಡದವರು ಹೀಗೆ ಇದನ್ನು ಕುಡಿದ್ರೆ ಸಹ ಇದು ಬಹಳ ರುಚಿಕರವಾಗಿ ಬರ್ತದೆ. ಇನ್ನೂ ಸ್ವಲ್ಪ ಇದಕ್ಕೆ ನಾವು ನೀರನ್ನು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ತಿರುಗಿಸಿಕೊಂಡೆ. ಈಗ ನನಗೆ ತುಂಬ ಇಷ್ಟ ಸಿಹಿ, ಅದರಿಂದಾಗಿ ಯಾರಿಗೆಲ್ಲ ಈ ಡಯಾಬಿಟಿಕ್ ಎಲ್ಲ ಉಂಟು ಅಂಥವರು ಇದನ್ನೇ ಕುಡಿಬೋದು, ಬಹಳ ಚೆನ್ನಾಗಿ ಬರ್ತದೆ. ನಾನು ಮಾತ್ರ ಸ್ವಲ್ಪ 1-2 ಚಮಚದಷ್ಟು ಬೆಲ್ಲದ ಪುಡಿಯನ್ನು ಹಾಕೊಂಡು, ಬೆಲ್ಲದ ಪುಡಿ ಹಾಕಿದ್ರಂತೂ ಐಸ್ ಹಾಕಿ ಕುಡಿದ್ರೆ ಈ ಬಿಸಿಲಿಗಂತೂ ಬಹಳ ಚೆನ್ನಾಗಿ ಬರ್ತದೆ. ಸೊ ನೋಡಿ, ಇಲ್ಲಿ ಉಳಿದ ಇದನ್ನು ಡಿಸ್ಕಾರ್ಡೆ ಮಾಡಲಿಕ್ಕೆ ನನ್ನ ಹಸ್ಬೆಂಡ್ ಕೇಳಿದ್ರು ಇದರಿಂದ ಚಟ್ನಿ ಮಾಡ್ಬೋದಾ ಅಂತ. ಚಟ್ನಿ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಇದರಲ್ಲಿ ಏನು ಅಂಶಗಳಿರೋದಿಲ್ಲ. ಅದರಿಂದ ಇದು ಡಿಸ್ಕಾರ್ಡೆ ಮಾಡಬೇಕಲ್ಲದೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ ಏನು ಚೆನ್ನಾಗಿ ಬಂತು ನೋಡಿ. ಇದರಲ್ಲಿ 2 ಗ್ಲಾಸ್ನಷ್ಟು ಸಣ್ಣ ಒಂದು ಅರ್ಧ ಪೀಸ್ನಷ್ಟು ನಾವು ತೆಗೆದುಕೊಂಡದ್ದು, ಅದರಲ್ಲಿ 2 ಗ್ಲಾಸ್ನಷ್ಟು ಬಹಳ ರುಚಿಕರವಾದ ಒಂದು ಡ್ರಿಂಕ್ ರೆಡಿ ಆಯಿತು. ಅದು ಸಹ ಈ ಮಾವಿನಕಾಯಿಯನ್ನು ಈ ಸಮ್ಮರ್ ಸೀಸನ್ನಲ್ಲಿ ನಾವು ತಿನ್ನಲೇಬೇಕಂತೆ. ನಮ್ಮ ಹಿರಿಯರು ಏನು ಹೇಳ್ತಿದ್ರು ಅಂತ ಹೇಳಿದರೆ, ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ತಿನ್ನಬೇಕು, ಮಾವಿನಕಾಯಿ ಇಲ್ಲದ ಸೀಸನ್ನಲ್ಲಿ ಉಪ್ಪಿನಕಾಯಿ ಅಂದರೆ ಫರ್ಮೆಂಟ್ ಮಾಡಿದಂತಹ ಈ ಮಾವಿನಕಾಯಿ ಉಪ್ಪಿನಕಾಯಿಯ ರೂಪದಲ್ಲಿ ತೆಗೆದುಕೊಂಡ್ರೆ ನಮ್ಮಲ್ಲಿ B12 ಏನು ಕಮ್ಮಿ ಆಗೋದಿಲ್ಲ ಅಂತ ನಮ್ಮ ದೇಹದಲ್ಲಿ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಇದಕ್ಕೆ ಬೇರೆ ಏನು ಬೇಡ. ಈ ಪುದೀನ ಸಹ ಹಾಕ್ಕೊಳ್ಳಿಕ್ಕಿಲ್ಲ, ಲಿಂಬು ಹಾಕ್ಕೊಳ್ಬಾರ್ದು. ಯಾಕೆಂದರೆ ತೆಂಗಿನ ಹಾಲು ಹಾಕಿದ ಕೂಡಲೇ ಲಿಂಬು ಹಾಕ್ಕೊಳ್ಬಾರ್ದು. ಕೇವಲ 1 ತುಂಡು ಶುಂಠಿ ಮತ್ತು ಒಂದು ಸಣ್ಣ 1 ಎಳೆಯಷ್ಟು ಕೊತ್ತಂಬರಿಯ ಎಲೆಯನ್ನು ಹಾಕ್ಕೊಂಡಿದ್ದೇನೆ ನಾನು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.